ಗೋವಿಂದ ಭಟ್ಟರು ಬಹುದೊಡ್ಡ ವಾಗ್ಮಿ, ಪ್ರವಚನ ಮಾಡುವಲ್ಲಿ ಸದಾ ನಿಷ್ಣಾತರೆ. ಪ್ರಚಂಡ ವಾಗ್ಮಿ ಎಂದೇ ಹಲವಾರು ಸ್ವಾಮಿಗಳಿಂದಲೂ ಬಿರುದಾವಳಿ ಪಡೆದ ಸಂಸ್ಕೃತ ಮಹಾವಿದ್ವಾಂಸರು. ಅವರಿಂದ ನನಗೊಂದು ದಿನ ಪತ್ರ ಬಂದಿತ್ತು. ಅದರಲ್ಲಿ ಅವರು ಬರೆದಿದ್ದರು, ಹೇ ಗುರುಜಿ, ನಾನು ಪ್ರವಚನಕ್ಕೆ ಕುಳಿತೆ ಎಂದರೆ ನನಗೆ ಜಗತ್ತಿನ ಎಲ್ಲರೂ ಸತ್ತೇ ಹೋಗಬೇಕು, ನಾನೊಬ್ಬನೇ ಬದುಕಬೇಕು ಎಂಬಿ ಅತ್ಯಾಶೆ ಚಿಗುರುತ್ತದೆ. ಈ ದುರಂತ ಹಲವಾರು ತಿಂಗಳುಗಳಿಂದ ನನ್ನನ್ನು ಪೀಡಿಸುತ್ತಿದೆ. ಯಾವ ವೈದ್ಯರು ಈ ರೋಗಕ್ಕೆ ಚಿಕಿತ್ಸೆ ಕೊಡಲಿಲ್ಲ, ದಯಮಾಡಿ ಕಾಪಾಡುವಿರಾ ಎಂಬುದಾಗಿ ತಮ್ಮ ವೇದನೆಯನ್ನು ಆ ಪತ್ರದಲ್ಲಿ ಬಯಲು ಮಾಡಿದ್ದರು. ಶ್ರೀ ಗುರುಜಿ ಈ ಪತ್ರ ಕಂಡು ತಕ್ಷಣ ಹೀಗೆಂದರು, ನೋಡಿ, ನಿಮಗೆ ಅಹಮಿಕೆಯ ಹೆಡೆ ಬಿಡಿಸಿದ್ದುದು ಇನ್ನೂ ಗಮನಕ್ಕೆ ಬರಲೇ ಇಲ್ಲ. ಭಗವಂತನ ಮಹಿಮೆಯ ಬಗ್ಗೆ ಗಂಟೆಗಟ್ಟಲೆ ಪ್ರವಚನ ಮಾಡುವ ನೀವು ಆ ಭಗವಂತ ಮೆಚ್ಚದಂತೆ ಅಹಮಿಕೆಯನ್ನೇ ಮೆರೆಸುತ್ತಾ ಬಾಳುತ್ತಿರುವಿರಿ. ಹಾಗೆಂದೇ ದಿನದಿನವೂ ಸಿನ್ ಆಫ್ ಕಮಿಷನ್ ಹೆಚ್ಚಿಸಿಕೊಂಡೇ ಈ ಜೀವನದಲ್ಲಿ ಸಾಕಷ್ಟು ಕರ್ಮದ ಹೊರೆ ನಿಮ್ಮಲ್ಲಿಗೆ ತುಂಬಿಕೊಂಡಿದೆ. ರೇಷ್ಮೆ ಶಾಲನ್ನು ಮಠದ ಸ್ವಾಮಿಗಳು ಹೊದೆಯಿಸಿ ಗೌರವಾದರ ತೋರಿಸುವಾಗಲೂ ಆ ಕ್ಷಣವೇ ಆ ಮನ್ನಣೆಯನ್ನು ದೇವರಿಗೆ ಸಮರ್ಪಿಸುವ ದೊಡ್ಡ ಗುಣ ನಿಮ್ಮಲ್ಲಿ ಬರಲೇ ಇಲ್ಲ. ಹಾಗೆಂದೇ ದೇವರು ನಿಮ್ಮ ಆತ್ಮವಿಮರ್ಶ ಸಾಮರ್ಥ್ಯ ಹೆಚ್ಚಬೇಕೆಂದೇ ಈಗ ನಿಮ್ಮಲ್ಲಿ ವಿವೇಕದ ಬದಲು ಅವಿವೇಕವೇ ಹೆಮ್ಮರವಾಗಿ ಬೆಳೆಯುವಂತೆ, ವಿಶಾಲ ಮನೋಭಾವದ ಬದಲು ಸಂಕುಚತೆಯೇ ಮೆರೆದಾಡುವಂತೆ ಅವಕೃಪೆಯನ್ನೇ ಸುರಿಸಿದ್ದಾನೆ. ಸುಮಾರು 30 ವರ್ಷಗಳಿಂದಲೂ ಈ ರೀತಿ ಒಣಜಂಬ ಪ್ರದರ್ಶಿಸಿ ಮೆರೆದಾಡದ ನಿಮಗೆ ಇದೀಗ ಕೇವಲ 5 ವರ್ಷಗಳಿಂದ ಮಾತ್ರವೇ ಎಲ್ಲರ ಮೇಲೂ ದ್ವೇಷ ಹೆಚ್ಚುವಂತೆ ಮಾಡಿದ್ದು ನೋಡುವಾಗ ಆ ದೇವರು ಅದೆಷ್ಟು ವಾತ್ಸಲ್ಯಮಯಿ ಎಂಬುದು ನಿಮಗೆ ತಿಳಿಯಲೇಬೇಕಲ್ಲವೇ? ಆತ ನಿಜಕ್ಕೂ ಕರುಣಾಕರನೂ ನಿಷ್ಪಕ್ಷಪಾತಿಯೂ ಹೌದೇ ಹೌದು. ಇನ್ನಾದರೂ ಲಿಖಿತ ಜಪದ ಮೂಲಕ ಆತ್ಮವಿಮರ್ಶೆಗೆ ಮುಂದಾಗಿ ವಾಸುಕಿ ಮಂತ್ರ ಜಪ ದಿನಾಲು 10 ನಿಮಿಷವಾದರೂ ಶ್ರದ್ಧಾಭಕ್ತಿಯಿಂದ ಮಾಡಿ. ಅಂತರಂಗದ ಸಮರಸದ ನವಸ್ರೋತಕ್ಕಾಗಿ ದಿನಾಲು 3 ಬಾರಿ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ ದೇವರಲ್ಲಿ ಶರಣಾಗಿ. ಕೇವಲ 2 ವಾರಗಳಲ್ಲೇ ಎಲ್ಲವೂ ಸರಿಯಾಗುತ್ತೆ ಅರಸುವೆ ಎಂಬ ಶ್ರೀ ಗುರುಜಿಯವರ ಈ ಅಭಯವಾಣಿಯನ್ನು ಓದಿದ ಭಟ್ಟರು ಆ ದಿನದಿಂದಲೇ ನಿಷ್ಠೆಯಿಂದ ಹೇಳಿದಂತೆಲ್ಲ ಪರಿಪಾಲಿಸಿ ಕೇವಲ 1 ವಾರದಲ್ಲಿ ಸಮರ್ಪಕವಾಗಿ ಆನಂದ ಲೋಕದಲ್ಲಿ ವಿಹರಿಸತೊಡಗಿದರು. ಅಂದರೆ ನಾನೇ ಮಹಾಬುದ್ಧಿವಂತ ಎಂದು ತಿಳಿದುದರಿಂದ ಯಾರೆಲ್ಲ ಮೆಲೆಯತೊಡಗುತ್ತಾರೋ ದೇವರು ಸುಮ್ಮನಿದ್ದು ವೀಕ್ಷಿಸುತ್ತಲೇ ಇರುತ್ತಾನೆ. ನಿನ್ನ ಮೆರವಣಿಗೆ ನಡೆಯಲೇಬೇಕು, ನೀನು ಮೆರೆದಾಡುತ್ತಲೇ ಇರು, ನಾನು ಸುಮ್ಮನಿದ್ದು ನೋಡುತ್ತೇನೆ. ಇರಲಿ, ಈ ಮದದ ಆಟ ಎಷ್ಟರ ತನಕ ನಡೆಯುತ್ತದೆ, ಎಷ್ಟರ ತನಕ ನಡೆದು ಹಲವರನ್ನು ಯಥಾರ್ಥವಾಗಿ ನೋಯಿಸುತ್ತದೆ, ಈ ನಾಟಕವನ್ನು ನಾನು ನೋಡುವೆ ಎಂದು ಆತ ಕಣ್ಣಿನ ಮೇಲೆ ಕಣ್ಣಿಟ್ಟು ಚೆನ್ನಾಗಿಯೇ ಪರೀಕ್ಷಿಸುತ್ತಲೇ ಇರುತ್ತಾನೆ. ಆದರೆ ಆ ಬಗ್ಗೆ ಮದದಿಂದ ಕೊಬ್ಬಿದಾಗ ಒಂದಿನಿತೂ ತಿಳಿಯದು. ಯಾರೊಬ್ಬರು ಸೂಚನೆ ಕೊಟ್ಟರೂ ಆ ಸತ್ಯವೆಂದಿಗೂ ಪಥ್ಯವೇ ಆಗದು. ಮದದ ಆಟದ ಹಿನ್ನೆಲೆಯ ಗುಟ್ಟು ಇಷ್ಟೇ. ಅನಂತರವೇ ದೈವೇಚ್ಛೆ ಬೆಳೆಯುತ್ತದೆ. ಸ್ಪಷ್ಟವಾಗಿ ಆ ದೇವರ ಅಸಮಾಧಾನ ನಾನಾ ರೀತಿಯ ಕಷ್ಟ ನಷ್ಟಗಳು ಲಭಿಸುವ ಮೂಲಕ ಸುವ್ಯಕ್ತ ಆಗುತ್ತವೆ. ಆಗಲೂ ದೇವರು ಪಕ್ಷಪಾತಿ, ಕಟುಕ, ಕುರುಡ ಎಂದೆಲ್ಲ ದೂರುತ್ತಲೇ ಹೋದಾಗ ಮತ್ತಷ್ಟು ಇನ್ನಷ್ಟು ಆ ದೇವರಿಂದಲೇ ದೂರವೇ ಸಲೀಸಾಗಿ ಹೋಗಲೇಬೇಕಾಗುತ್ತದೆ. ಅದೇ ಮಾಯಾಲೋಕದ ಹಿಗ್ಗಿನ ಮೆರವಣಿಗೆಯೂ ಆಗುತ್ತದೆ.